But of all the places going to polls in Karnataka's second and final polling on the 30th of April, perhaps Mangalore is the most notorious in terms of having made the news for all the wrong reasons. I travelled to the coastal district of Dakshina Kannada to find out whether these issues are actually the issues for the people there. This is the city that shot into national limelight for notorious reasons, from pub attacks to incidents of moral and communal policing. This is election time though, and how many of these are actually issues? Let's hear the voice of Mangalore. ನೀವು ಯಾವುದನ್ನ ನೋಡಿ ನೀವು ವೋಟ್ ಹಾಕ್ತೀರಾ? ಒಂದು ಅಭಿವೃದ್ಧಿ ಮತ್ತೊಂದು ಹಿಂದೂ ತತ್ವದ ಆಧಾರದ ಮೇಲೆ ನಮಗೆ ನೋಡಿ ಈಗ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು BJPಯವರು ಅದಕ್ಕೆ ಬೆಂಬಲ ಕೊಡ್ತಾರೆ. ಎಲ್ಲರೂ ಹೇಳ್ತಾರೆ BJPಗೆ ಹಾಕಿ ಕೈಗೆ ಹಾಕಿ ಎಲ್ಲದಕ್ಕೂ ಹಾಕಿ ಅಂತ ಹೇಳ್ತಾರೆ. ಆದರೆ ನಮ್ಮ ಊಟ ನಾವು ಯಾವುದಕ್ಕಂತ ಹೇಳಿ ಗೊತ್ತುಂಟಲ್ಲ, ಹಾಗೆ ಹಾಕ್ತೀವಿ. ನಾನು ಖಾಲಿ ಕ್ಯಾಂಡಿಡೇಟ್ ನೋಡಿ ಮಾತ್ರ ಹಾಕೋದು, ಬೇರೆ ಏನು ನನಗೆ ಇದು ಅಗತ್ಯ ಇಲ್ಲ. ಪಾರ್ಟಿ ಗಿಟ್ಟಿ ಏನು ನಾನು ನೋಡೋದು, ಅಲ್ಲಿ ಕ್ಯಾಂಡಿಡೇಟ್ ನಂಗೆ ಒಳ್ಳೆದ್ರೆ ಆಯ್ತು. ಈ ಪಾರ್ಟಿನವರು ಎಲ್ಲರೂ ಬಂದು ಇದು ಅವರೆಲ್ಲ ಮಾಡ್ತಾರೆ ಕೆಲಸ ಅಂತ ನಂಬ್ತೀರಾ? ನಾವು ನಂಬೋದಿಲ್ಲ, ಇಷ್ಟೆಲ್ಲ ನಾನು ನಂಬೋದಿಲ್ಲ. ಮತ್ತೆ ಓಟಿಂದ ಹಾಕ್ಬೇಕಂದ್ರೆ ಒಂದು ಓಟ್ ಹಾಕ್ಬಿಡ್ಬೇಕು. ಈ ಎಲೆಕ್ಷನ್ ಒಂದು ಕಮ್ಮಿ ಅಂದರೆ ಒಂದು 10 ವರ್ಷದವರೆಗೆ ಎಲೆಕ್ಷನ್ ಆಗಲೇಬಾರ್ದು. ನಮ್ಮ ದುಡ್ಡು ಬೆವರು ನಾವು ಬೆವರು ಕಟ್ಟ ಟ್ಯಾಕ್ಸ್ಗಳ ದುಡ್ಡೇನ ಹಾಳು ಮಾಡ್ತಾರೆ. ನಾವು ನೋಡಿ ದುಡಿಯುವವರು ನಮಗೆ 70 ವರ್ಷ ಆಯಿತು, ಸರ್ಕಾರದಿಂದ ಯಾವ ಸವಲತ್ತು ನಾವು ತಗೊಳ್ಳಿಲ್ಲ ಇಷ್ಟರವರೆಗೆ. ಸ್ವಾಭಿಮಾನದಿಂದ ದುಡಿತೇವೆ ನಾವು ಭಾರತ ದೇಶವಾಸಿಗಳಾಗಿ. Well, clearly, what the nation thinks are issues are not the issues here. Roti, kapda or makan, that's what it ultimately boils down to. In the port city of Mangalore, with Kumar, Vasanthi Hariprakash for NDTV.